ಇನ್ನು ಒಟ್ಟು 4,48,000 ಕೋಟಿಯ ಬಜೆಟ್ ಇದಾಗಿದೆ. ಈ ಬಜೆಟ್ನಲ್ಲಿ ಅವರಿಗೆ ಜಾಸ್ತಿ ಕೊಟ್ಟರು, ಇವರಿಗೆ ಜಾಸ್ತಿ ಕೊಟ್ಟರು ಅನ್ನುವಂಥದ್ದು ಯಾವುದೂ ಇಲ್ಲ. ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡೋ ರೀತಿಯಲ್ಲಿ ಬಜೆಟನ್ನು ಕೊಟ್ಟರು. ಆದರೂ ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಒಂದು ಮಾತು ಕೇಳ್ತಾ ಇದೆ, ಅದೇನು ಬರೀ ಮೈಸೂರಿಗೆ ಕೊಡ್ತೀರಾ, ನಮ್ಮ ಕಡೆನೂ ಕೊಡಿ ಅಂತ ಹೇಳಿ. ಮೈಸೂರಿನ ಕರ್ನಾಟಕ ಅಂದರೆ ಅನ್ನುವಂಥ ಮಾತನ್ನು ಆಡುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಅದಿರಲಿ ಒಂದು ಕಡೆಗೆ. ಈಗ ಸದ್ಯಕ್ಕೆ ಈ ಬಜೆಟು ಸಾಲದ ಬಜೆಟ್ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರೆ, ಇರೋದ್ರಲ್ಲೇ ತೂಗಿಸಿಕೊಂಡು ಹೋಗುವ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಗೆ ಮಾಡಿದ್ದಾರೆ ಇಲ್ಲಿದೆ ನೋಡಿ. ಸಿದ್ದು ದಾಖಲೆ ಬಜೆಟ್ ಬ್ಯಾಲೆನ್ಸ್ ಸರ್ಕಸ್, ಓಲೈಕೆ ಇಲ್ಲ ಆರೈಕೆ ಎಲ್ಲ ಎಂಬ ಸೂತ್ರ. ಗ್ಯಾರಂಟಿಗೆ ವಾರಂಟಿ, ಕೊಟ್ಟ ಮಾತಿಗೆ ಬದ್ಧ ಸಂದೇಶ. ಓಲೈಕೆ ಇಲ್ಲ ಆರೈಕೆ ಎಲ್ಲ. ವೋಟ್ ಬ್ಯಾಂಕ್ ವರ್ಗಗಳನ್ನ ಟಚ್ ಮಾಡಿ ಎಲ್ಲಾ ಜಿಲ್ಲೆಗಳನ್ನ ದಾಟಿ ಕೊಟ್ಟ ಮಾತಿಗೆ ತಪ್ಪಿ ನಡೆಯಲ್ಲ ಎಂಬ ಗ್ಯಾರಂಟಿ ಕೊಟ್ಟು ಬ್ಯಾಲೆನ್ಸ್ ಮಾಡೋಕೆ ಸಿದ್ದರಾಮಯ್ಯ ಸರ್ಕಸ್ ಮಾಡಿದ್ದಾರೆ. 17ನೇ ದಾಖಲೆ ಬಜೆಟ್ ಆರ್ಥಿಕ ದುಸ್ಥಿತಿಗೆ ತಳ್ಳಲಿದೆ ಎಂಬ ಅಪವಾದಕ್ಕೆ ಗುರಿಯಾಗಬಾರದು ಅಂತ ಸಿದ್ದರಾಮಯ್ಯ ತಂತಿ ಮೇಲಿನ ನಡಿಗೆ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ಬೇಕಿದ್ರು ಶಿಸ್ತಿನೊಳಗೆ ಸಾಲ ಮಾಡಿದ್ದೀನಿ ಅಂತ ಬೀಗಿದ್ದಾರೆ ಸಿದ್ದರಾಮಯ್ಯ. ಗ್ಯಾರಂಟಿಗಳ ಪರಿಷ್ಕರಣೆಯ ಮಾತೆ ಎತ್ತದೆ. ಗ್ಯಾರಂಟಿಯೇ ನಮ್ಮ ವಾರಂಟಿ ಅಂತ ಮತ್ತಷ್ಟು ಅನುದಾನ ಮೀಸಲಿಟ್ಟು ಘೋಷಣೆ ಮಾಡಿದ್ದಾರೆ. ಜನಪ್ರಿಯ ಹೊಸ ಯೋಜನೆಗಳ ಗೋಜಿಗೆ ಹೋಗದೆ ಸಿಗೋ ಗಂಟಿನಲ್ಲೇ ಎಲ್ಲರಿಗೂ ಹಂಚುವ ಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ಕಳೆದ ಬಾರಿಗಿಂತ 39,000 ಕೋಟಿಯಷ್ಟು ಬಜೆಟ್ ಗಾತ್ರ ಹೆಚ್ಚಾಗಿದ್ದು 4.48 ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಬರೋಬ್ಬರಿ 1.32 ಲಕ್ಷ ಕೋಟಿ ಸಾಲ ಕೂಡ ಸೇರಿದ್ದು ಕೊರತೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಗ್ಯಾರಂಟಿಗಳಿಗೆ ಈ ಸಲವೂ 50,000ಕ್ಕೂ ಹೆಚ್ಚು ಕೋಟಿ ಹಣವನ್ನ ಮೀಸಲಿಟ್ಟಿರೋದು ವಿಶೇಷ. ಸಿದ್ದರಾಮಯ್ಯ ಬಜೆಟ್ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ, ಬಜೆಟ್ನ ಗಾತ್ರ 4.48 ಲಕ್ಷ ಕೋಟಿ. ಈ ವರ್ಷದ ಸಾಲ 1.36 ಲಕ್ಷ ಕೋಟಿ. ಒಟ್ಟಾರೆ ಸಾಲ 8.24 ಲಕ್ಷ ಕೋಟಿ. ಗ್ಯಾರಂಟಿ ಯೋಜನೆಗಳು 50,000 ಕೋಟಿ. ಮೇಕೆದಾಟು ಯೋಜನೆಗೆ ಅನುದಾನ ಘೋಷಣೆ ಇಲ್ಲ. ಗ್ಯಾರಂಟಿ ಯೋಜನೆಗಳ ಇಲಾಖೆಗಳಿಗೆ ಹರಿದ ಹಣ. ಇನ್ನು ಹೊಸ ಯೋಜನೆಗಳಿಗೆ ದೊಡ್ಡ ಮಟ್ಟದಲ್ಲಿ ಕೈ ಹಾಕದೇ ಇದ್ರೂ ಸರ್ವಸ್ಪರ್ಶಿ ಅಂತ ಬಿಂಬಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಕಸರತ್ತು ನಡೆಸಿದ್ದಾರೆ. ಗ್ಯಾರಂಟಿ ಹೊರೆ, ಸಾಲದ ಬರೆಯ ನಡುವೆಯೂ ಅಭಿವೃದ್ಧಿಯನ್ನ ಮರೆತಿಲ್ಲ ಎಂಬ ಸಂದೇಶವನ್ನ ಸಿದ್ದರಾಮಯ್ಯ ಬಜೆಟ್ನ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ. ನೀರಾವರಿ ಇಲಾಖೆಯ ಮೇಕೆದಾಟು ಪ್ರಮುಖ ಯೋಜನೆಗೆ ಡಿಪಿಆರ್ ಮಾತ್ರ ಉಲ್ಲೇಖಿಸಿ ಹಣವನ್ನ ಇಟ್ಟಿಲ್ಲ. ಆದರೆ ಹಲವು ಜಿಲ್ಲೆಗಳ ನೀರಾವರಿ ಯೋಜನೆಗಳನ್ನು ಉಲ್ಲೇಖಿಸಿದ್ದು 22,000 ಕೋಟಿ ಮೀಸಲಿಟ್ಟಿದ್ದಾರೆ. ಇನ್ನುಳಿದಂತೆ ಗ್ಯಾರಂಟಿ ಜಾರಿಗೆ ತರುವ ಇಲಾಖೆಗಳಿಗೂ ಅನುದಾನ ಹಂಚಿದ್ದು ಸರ್ವರತ್ತ ನಮ್ಮ ಚಿತ್ತ, ಆದರೆ ಬಂಪರ್ ಕೇಳಬೇಡಿ ಅನ್ನೋದು ಲೆಕ್ಕರಾಮಯ್ಯ ಹೊಸ ಲೆಕ್ಕ. ಹಾಗಾದ್ರೆ ಯಾವ ಇಲಾಖೆಗಳಿಗೆ ಎಷ್ಟು ಹಣ ಹಂಚಿಕೆ ಆಗಿದೆ ಅಂತ ನೋಡೋದಾದ್ರೆ, ಶಿಕ್ಷಣ 47,224 ಕೋಟಿ 10%. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 34,929 ಕೋಟಿ 7%. ಇಂಧನ 29,947 ಕೋಟಿ 6%. ಗ್ರಾಮೀಣಾಭಿವೃದ್ಧಿ 26,559 ಕೋಟಿ 6%. ನೀರಾವರಿ 22,436 ಕೋಟಿ ಎತ್ತಿಟ್ಟಿದ್ರೆ 5% ಆಗತ್ತೆ. ಒಳಾಡಳಿತ ಸಾರಿಗೆ 23,100 ಕೋಟಿ ಬಜೆಟ್ನ 5% ಎತ್ತಿಡಲಾಗಿದೆ. ಆರೋಗ್ಯ ಕ್ಷೇತ್ರಕ್ಕೆ 17,817 ಕೋಟಿ ಮಂಜೂರಾಗಿದ್ರೆ 4% ಅಂತ ತೋರಿಸ್ತಾ ಇದ್ರೆ, ಕಂದಾಯ 19,843 ಕೋಟಿ 4%. ಸಮಾಜ ಕಲ್ಯಾಣ ಇಲಾಖೆಗೆ 18,612 ಕೋಟಿ ರೂಪಾಯಿ ಅಂದ್ರೆ ಬಜೆಟ್ನ ಒಟ್ಟು 4%. ಲೋಕೋಪಯೋಗಿ ಇಲಾಖೆಯಲ್ಲಿ 11,424 ಕೋಟಿ ರೂಪಾಯಿ ಅಂದ್ರೆ 2%. ಆಹಾರ ಇಲಾಖೆ 7,942 ಕೋಟಿ ಅಂದರೆ 2%. ಕೃಷಿ ತೋಟಗಾರಿಕೆ ನೋಡೋದಾದ್ರೆ 8,373 ಕೋಟಿ ಅಂದರೆ 2%. ಪಶುಸಂಗೋಪನೆ ಮೀನುಗಾರಿಕೆ 4,084 ಕೋಟಿ 1%. ಅಬಕಾರಿ ಮೇಲೆ ಮತ್ತೆ ಸಿದ್ದು ಕಣ್ಣು, ಆಗಾಗ್ಗೆ ಎಣ್ಣೆ ರೇಟ್ ಕಿಕ್ ಏರುಪೇರು. ತೆರಿಗೆ ಸಂಗ್ರಹದ ಗುರಿ ಮತ್ತೆ ಹೆಚ್ಚಳ. ಇದೆಲ್ಲದರ ನಡುವೆ ಎಣ್ಣೆ ಪ್ರಿಯರಿಗೆ ನೇರವಾಗಿ ಸಿದ್ದರಾಮಯ್ಯ ಪಂಚ್ ಕೊಟ್ಟಿಲ್ಲ. ಅದರ ಬದಲು ಆಗಾಗ್ಗೆ ರೇಟ್ನಲ್ಲಿ ಏರುಪೇರಾಗೋ ಸುಳಿವು ಕೊಟ್ಟಿದ್ದಾರೆ. ಕಳೆದ ಬಾರಿ 40,000 ಕೋಟಿ ಅಬಕಾರಿ ಟಾರ್ಗೆಟ್ ಕೊಟ್ಟಿದ್ದ ಸಿದ್ದರಾಮಯ್ಯ ಈ ಬಾರಿ 45,000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಮದ್ಯದ ದರ ಏರಿಕೆಗೆ ಹಲವು ಸೂತ್ರಗಳನ್ನ ಹೆಣಿತಾ ಇದ್ದು ಕಾಲಕ್ಕೆ ತಕ್ಕಂತೆ ಟ್ಯಾಕ್ಸ್ ಹೆಚ್ಚಳ ಆಗತ್ತೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಇನ್ನುಳಿದಂತೆ ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಹೆಚ್ಚಳಕ್ಕೆ ಕೈ ಹಾಕದೆ ಜನಸಾಮಾನ್ಯರು ನಿಟ್ಟುಸಿರು ಬಿಡುವಂತಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಆದಾಯ ಸಂಗ್ರಹದ ಹೊಸ ಟಾರ್ಗೆಟ್ ಎಷ್ಟು ಅಂತ ನೋಡೋದಾದ್ರೆ, ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟ್ ವಾಣಿಜ್ಯ
1,25,000 ಟ್ಯಾಕ್ಸ್ ಕಲೆಕ್ಟ್ ಆಗೋ ನಿರೀಕ್ಷೆ ಇದೆ. ಅಬಕಾರಿ ಇಲಾಖೆಯಿಂದ 45,000 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗೋ ನಿರೀಕ್ಷೆ ಇದೆ. ನೋಂದಣಿ ಮತ್ತು ಮುದ್ರಾಂಕ 29,000 ಕೋಟಿ, ಮೋಟಾರು ವಾಹನ 15,500 ಕೋಟಿ, ಗಣಿ 11,000 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗೋ ಸಾಧ್ಯತೆ ಇದೆ. ಒಟ್ಟಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಳಿ ತಪ್ಪದಂತೆ ಎಚ್ಚರ ವಹಿಸಿರುವ ಸಿದ್ದರಾಮಯ್ಯ ಶಿಸ್ತಿನೊಳಗೆ ಸಾಲ ಮಾಡಿ ಸರ್ವಸ್ಪರ್ಶೀಯ ಸೂತ್ರ ಅಂತ ಬ್ಯಾಲೆನ್ಸ್ ಬಜೆಟ್ ಮಂಡಿಸಿದ್ದು, ಯಾರಿಗೂ ಬಂಪರ್ ಇಲ್ಲದೆ ಇದ್ರೂ ಡೇಂಜರ್ ಝೋನ್ನಲ್ಲಿ ಇಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಗ್ಯಾರಂಟಿಗಳ ವಾರಂಟಿ ಬಗ್ಗೆ ಇದ್ದ ಡೌಟ್ ಕ್ಲಿಯರ್ ಮಾಡಿರುವ ಸಿದ್ದರಾಮಯ್ಯ ಮುಂದೆ ಎಚ್ಚರಿಕೆ ಗಂಟೆ ಎಂಬುದನ್ನು ನೆನಪಿಸಿ ಸೇಫ್ ಆಗೋಕೆ ಯತ್ನಿಸ್ತಾ ಇರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.